ಈ ಒಂದು ಏಕಶಿಲೆಯಲ್ಲಿ ಇಡೀ ವಿಶ್ವವೇ ತುಂಬಿದೆ. 108 ಅಡಿ ಇರುವಂತಹ ಈ ವಿಷ್ಣು ವಿಗ್ರಹ 11 ತಲೆ, 16 ಕೈಗಳು, 40 ಪರಿವಾರ ದೇವತೆಗಳು, ಭೂಮಿ, ಸಪ್ತಸಾಗರ, ಸಪ್ತಲೋಕ, ಸೂರ್ಯ, ಚಂದ್ರ, ನದಿಗಳು, ಪರ್ವತಗಳು ಹೀಗೆ ಹಲವು ವಿಶೇಷತೆಗಳನ್ನ ಒಳಗೊಂಡಿದೆ. 2010ರಲ್ಲಿ ಈ ವಿಗ್ರಹನ ಮಾಡೋದಕ್ಕೆ ಕೈ ಹಾಕ್ತಾರೆ. ಸುಮಾರು 15 ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ಜೂನ್ 2025ರಲ್ಲಿ ಲೋಕಾರ್ಪಣೆಗೊಂಡಿದೆ. ಮಧ್ಯ ಮೂಲದಲ್ಲಿ ಮಹಾವಿಷ್ಣು, ಬಲಗಡೆ ಶಿವಸ್ಕಂದರು, ವಿನಾಯಕ, ನರಸಿಂಹದೇವರು, ಋಷಿ ಮುನಿಗಳು ಹಾಗೂ ಎಡಭಾಗದಲ್ಲಿ ಬ್ರಹ್ಮ, ಆಂಜನೇಯ, ಅಗ್ನಿಗರುಡ, ಮಹಾಋಷಿವರಿಯರು ಮತ್ತು ವಿಷ್ಣುವಿನ 2 ಭಾಗದ ಕೈಗಳಲ್ಲಿ ವಿವಿಧ ಆಯುಧಗಳು ಹೀಗೆ ಹಲವಾರು ವಿಶೇಷತೆಗಳಿಂದ ವಿರಾಜಮಾನವಾಗಿ ನಿಂತಿರುವಂತಹ ಮಹಾನ್ ವಿಷ್ಣುವಿನ ರೂಪವನ್ನ ನೀವು ನೋಡಬಹುದು. ಈ ವಿಗ್ರಹ ಇರುವುದು ಈಜಿಪುರದ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ. ಈ ದೇವಸ್ಥಾನ ತುಂಬಾ ಪುರಾತನ ಇತಿಹಾಸ ಇರುವಂತಹ ದೇವಸ್ಥಾನ. ಈ ಕೋದಂಡರಾಮ ದೇವಸ್ಥಾನಕ್ಕೆ ಸುಮಾರು 75 ವರ್ಷಗಳ ಇತಿಹಾಸ ಇದೆ. ಈ ಮಹಾವಿಷ್ಣುವಿನ ವಿಗ್ರಹವು ಈ ಶತಮಾನದಲ್ಲಿ ಶ್ರೇಷ್ಠ ಕೆತ್ತನೆಗಳಲ್ಲಿ ಒಂದು ಎಂದ್ರೆ ತಪ್ಪಾಗಲಾರದು. ಇಂತಹ ಅದ್ಭುತ ಸ್ಥಳವನ್ನ ಮರೆಯದೆ ವಿಸಿಟ್ ಮಾಡಿ.